ಸಬ್ಸ್ಕ್ರೈಬ್ ಮಾಡು. 90s ರಿಯಾಲಿಟಿ ಅಂತ ಐತೆ. ಸ್ವಲ್ಪ ಹಿಂಗ್ ನೋಡು, ಅದೇ ಹಿಂಗ್ ನೋಡ್ತೀಯ. ಹಿಂದೆಗಡೆ ಮಿರರ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ನಿಂತಿದೆ, ಮುಂದೆಗಡೆ ಯಮಹಾ ನಿಂತಿದೆ. ಮುಂದೆ ಇರೋ ಗಾಡಿ ಓಡಿಸಿದ್ರೆ ಕೈ ನೋವು ಬರ್ತದೆ, ಹಿಂದೆ ಇರೋ ಗಾಡಿ ಓಡಿಸಿದ್ರೆ ಮೈ ಕೈ ಎಲ್ಲ ನೋವು ಬರ್ತದೆ. ಸೈಡ್ಗೆ ಹೋಗೋ ನೋಡಿ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಬ್ರೌಲರ್. ನೀವು ಗನ್ನಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಹೆದರ್ಸಿದ್ದೀನಿ. ತೋರಿಸಿದ್ದೇನೆ, ತೋರಿಸಿ ರೋಸ್ಟ್ ಮಾಡಿದ್ದೀನಿ, ಮಾಡಿ ನನ್ಗೂ ಸಾಕಾಗ್ಬಿಟ್ಟಿದೆ ಗುರು. ಬಾಗುರು ಇವತ್ತು ಮರಿ ಡೈನೋಸರ್ ತೋರಿಸ್ತೀನಿ. ಇಲ್ಲಿ ನೋಡ್ರಪ್ಪ ಏನ್ ತಂದಿದ್ದೀನಿ. 2018 ನ ನಿಂಜಾ 300 ವಿತ್ ಪ್ಯಾಲೆಟ್ ಮಿನ್ ಸಿಲಿಂಡರ್. ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ನಮ್ಮಂತವ್ರಿಗೆ. ನಾನು ಗಾಡಿ ತಗೊಳ್ಳೋ ಟೈಮಲ್ಲಿ ನಮ್ಮ ಅಪ್ಪ ಏನಾದ್ರು ಸ್ವಲ್ಪ ನನಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದಿದ್ರೆ ನಾನು ಕವಾಸಾಕಿ ತಗೊಂಡು ಆವಾಜ್ ಹಾಕೊಂಡಿರ್ತಾ ಇದ್ದೆ. ಆದ್ರೆ ರಾತ್ರಿ ನಮ್ಮ ಅಪ್ಪ ಏನ್ ಮಗ ನೋಡ್ತೀಯ, ನನ್ನ ಮಗನೇ ಕಣ್ಣು ಕಿತ್ತಾಕ್ಬಿಡ್ತೀನಿ, ಹುಷಾರಾಗಿರು. ನೋಡ್ರ, ಅಯ್ಯೋ ಪಾಪ. 2018 ಮಾಡಲ್ ಅಂತ ಇದ್ರೆ ಅದಕ್ಕೊಂದು ದೊಡ್ಡ ಚರಿತ್ರೆನೇ ಇದೆ. 2012 ಇಂದ ಹಿಡಿದು 2017 ವರೆಗೂ ಇದು CBU ಯೂನಿಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು. 2018 ಇಂದ ಇಲ್ಲಿವರೆಗೂ ಇದು CKD ಯೂನಿಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. CBU ಯೂನಿಟ್ ಅಂದ್ರೆ ಕಂಪ್ಲೀಟ್ಲಿ ಬಿಲ್ಟ್ ಇನ್ ಯೂನಿಟ್ ಅಂತ. ಈ ಗಾಡಿ ಫಸ್ಟ್ ಥೈಲ್ಯಾಂಡ್ ಅಲ್ಲಿ ರೆಡಿ ಆಗಿ ಇಲ್ಲಿ ಬಂದು ಅಸೆಂಬಲ್ ಆಗ್ತಾ ಇತ್ತು. 2018 ಆದ್ಮೇಲೆ ಇದು CKD ಯೂನಿಟ್ ಆಗುತ್ತೆ, ಕಂಪ್ಲೀಟ್ಲಿ ನಾಕ್ ಡೌನ್ ಅಂತ. ಅವಾಗ ಈ ಗಾಡಿ ಮಹಾರಾಷ್ಟ್ರದಲ್ಲಿರೋ ಪುಣೆದಲ್ಲಿ ರೆಡಿ ಆಗುತ್ತೆ. ಅದಕ್ಕೆ ಹೇಳಿದ್ದು ಇದು ಅಫೋರ್ಡಬಲ್ ಅಂತ. ಒಂದು ಟೈಮಲ್ಲಿ ಹುಡುಗರು ಗಾಡಿ ತಗೊಳಕ್ ಹೋದ್ರೆ ಈ ಗಾಡಿ ಎಷ್ಟು ಕುಡಿತದ್ಲಾ, ಎಷ್ಟು ಹೋಯ್ತದ್ಲಾ, ಕುತ್ಕೊಂಡ್ರೆ ಕಾಲೆಟ್ಟುತ್ತದ್ಲಾ ಅಂತ ಕೇಳೋರು. ಆದ್ರೆ ಇವಾಗ ಹುಡುಗರು ಓದ್ಕೊಂಡ್ಬಿಟ್ಟವ್ರೆ ಅವ್ರಗಳಿಗೆ ನಂಬರ್. ನೋಡ್ರಪ್ಪ, ಈ ಗಾಡಿಲಿ 296cc ಲಿಕ್ವಿಡ್ ಕೂಲ್ಡ್ ಪ್ಯಾರಲಲ್ ಟ್ವಿನ್ ಇಂಜಿನ್, 38 to 39 bhp ಪವರ್ ಅಟ್ 11,000 rpm, 28 to 29 Nm ಟಾರ್ಕ್ ಅಟ್ 10,000 rpm ವಿತ್ ಹೈ ಕಂಪ್ರೆಷನ್. ಈ ಗಾಡಿ ನಿಮ್ಗೆ ಕ್ವಿಕ್ ಶಿಫ್ಟರ್ ಆಗ್ಲಿ, ಟ್ರಾಕ್ಷನ್ ಕಂಟ್ರೋಲ್ ಆಗ್ಲಿ, ABS ಆಗ್ಲಿ, ಮಣ್ಣು ಮಸಿ ಎಂತದ್ದು ಬರಲ್ಲ. ರಾಪ್ ಅವರ್ ಗಾಡಿ ಇದು. ಈ ಗಾಡಿನ ಬಗ್ಸ್ ಓಡಿಸ್ತೀನಿ ಅನ್ನೋ, ಹಿಡಿದು ನಿಲ್ಲಿಸ್ತೀನಿ ಅನ್ನೋ ಮಾತ್ರ ಓಡಿಸ್ಬೇಕು. ABS ಇರೋ ಕ್ವಿಕ್ ಶಿಫ್ಟರ್ ಇರುವಂತ ಗಾಡಿಗಳನ್ನ ಓಡಿಸಿದೀನಿ, ಆರಿಸಿದೀನಿ, ನುಗ್ಸ್ಬಿಟ್ಟಿದೀನಿ ಅಂತ ನಾನು ಈ ಗಾಡಿ ನುಗ್ಸಿದ್ರೆ ಯಮ ನಿಮ್ಗೆ ಫಿಕ್ಸ್ ಮಾಡಿರೋ ಡೇಟ್ ಗಿಂತ ಬೇಗ ಹೋಗ್ತೀರಾ. ಆಯ್ತು ಬಿಡು. ಏನದೆ ತೀರ್ಬೋಕಿ ನನ್ ಮಗನ್ ತಗೊಂಬಂದು. ಗಾಡಿ ಮೈಲೇಜ್ ಬಗ್ಗೆ ಕೇಳ್ತೀರಾ ಅಂದ್ರೆ ಎಷ್ಟು ಕುಡಿತದಣ, ಎಷ್ಟು ಕುಡಿತದೆ ಅಂತ ಕೇಳ್ತೀರಾ ಅಂದ್ರೆ ನಾನು ಈ ಸಲ ಬೇರೆ ತರ ಹೇಳ್ತೀನಿ. ನನಗೂ ನಂಬರ್ ಹೇಳಿ ಸಾಕಾಯ್ತು. ಇದಕ್ಕೆ ಮುಂಚೆ ನಾನು ಡ್ಯೂಕ್ 250 ವಿಡಿಯೋ ಬಿಟ್ಟಿದ್ದೀನಿ, ಅದರಲ್ಲಿ ವಿತ್ ನಂಬರ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನ ನೋಡ್ಕೊಂಡ್ ಬನ್ನಿ, ಇದು ಅದಕ್ಕಿಂತ ಜಾಸ್ತಿ ಕೊಡುತ್ತೆ. ನಮ್ಮ ಮನೇಲಿ ನನಗಿನ್ನ ಮದುವೆ ಮಾಡೋದು ಲೇಟು ಅಂತ ಗಾಡಿ ತಗೊಂಡು ಸ್ವಲ್ಪ ದಿನ ಶೋಕಿ ಮಾಡೋಣ ಅಂತ ಈ ಗಾಡಿ ಓಡಿಸುವಾಗ ಸಿಟಿ ಮಧ್ಯೆ ಯಾರು ಅಡ್ಡ ಬಂದ ಅಂತ ರಪ್ ಅಂತ ಬ್ರೇಕ್ ಹಿಡಿದ್ರೆ ಆಮೇಲೆ 2 ಬಾಲು ನೋಬಲ್ ಆಗ್ಬಿಡ್ತವೆ. ಏನೋ ನಿನ್ನ ಗೋಳು, ನಿನ್ನ ಕರ್ಮಕ್ಕೆಯೋ. ಈ ಗಾಡಿಲಿ ನೆಗೆಟಿವ್ ಹೇಳಲೇಬೇಕು, ಹುಡುಕ್ಲೇಬೇಕು ಅಂದ್ರೆ ನನ್ಗೆ ಅನ್ಸಿದ್ ಒಂದೇ, ಈ ಗಾಡಿ ಕಂಪ್ಲೀಟ್ಲಿ ಮೇಡ್ ಆಫ್ ಹಳೆ ಪ್ಲಾಸ್ಟಿಕ್. ಯಾವನಾದ್ರೂ ರಾಯಲ್ ಎನ್ಫೀಲ್ಡ್ ಗಾಡಿ ಒಂದು ಬಿಗ್ ಆಗಿ ಬಂದಿಲ್ಲ ಅಂದ್ರೆ ಈ ಗಾಡಿಲಿ ಇನ್ನೊಂದು ವರ್ಸ್ಟ್ ಕೇಸ್ ಗುರು, ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ತುಂಬಾನೇ ಕಮ್ಮಿ. ಏನಾದ್ರೂ ಘಟ ಯಾವನ್ನ ಹಿಂದೆ ಕುಂಡ್ರಸ್ಕೊಂಡು ಬೆಂಗಳೂರಲ್ಲಿ ಹೋಯ್ತಾ ಇದ್ರೆ ನಮ್ಮ ಊರಲ್ಲಿರೋ ಹಂಸ್ಗಳಿಗೆ ಸಿಗಾಕೊಂಡ್ರೆ ಹಂಸ್ ಮೇಲೆ ಅವ್ನು ಇಳಿಸ್ಬೇಕು, ಆಮೇಲೆ ತಿರ್ಗಿ ಹತ್ತಿಸ್ಬೇಕು, ಅವ್ನು ಇಳಿಸ್ಬೇಕು, ಆಮೇಲೆ ಹತ್ತಿಸ್ಬೇಕು. ಇದೇ ಟೈಮ್ ರೇಂಜ್ ಅಲ್ಲಿ ಬಂದಂತ ಕೆಲವೊಂದು ಗಾಡಿಗಳು ಯಮಹಾ ಆಗಿರ್ಬೋದು, ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು, ಆ ಗಾಡಿಗಳಲ್ಲಿ ವೈಬ್ರೇಷನ್ ಕೈ ಕಾಲೆಲ್ಲ ನಡ್ಕೊ ಬಂದ್ಬಿಡೋಗ್ಬಿಡು. ಈ ಗಾಡಿಲಿ ನೀನು ಹೈಯರ್ RPM ಕೂಡ ಚಚ್ಚಾಡಿದ್ರು ಬೆಣ್ಣೆ ತರ ಲೂಬ್ರಿಕೇಶನ್ ಬೇಡ, ಅಷ್ಟು ಸ್ಮೂತ್ ಆಗಿ ಹೋಗುತ್ತೆ. ಈ ಕವಾಸಕಿ ಗಾಡಿಗಳ ಮೇಂಟೆನೆನ್ಸ್ ಬಗ್ಗೆ ಒಂದು ಮಿತ್ತಿದೆ, ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಒಬ್ಬ ಯಾರೋ ಎಕ್ಸ್ಪರ್ಟ್ಸ್ ಶೋರೂಮ್ ಅಲ್ಲಿ ಗಾಡಿನ ತಗೋತಾನೆ, ಶೋರೂಮ್ ಸರ್ವಿಸ್ ಅಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರ್ತಾನೆ. ಅದನ್ನ ಅವ್ನಿಗೊಂದು ತುಂಬಾ ದಿನ ಬೋರ್ ಆಗಿ ಮಾರ್ಬಿಡ್ತಾನೆ. ನನ್ನಂತ ಮಿಡಲ್ ಕ್ಲಾಸ್ ಹುಡುಗ ಯಾರೋ ಹೋಗ ಗಾಡಿನ ತಗೊಂಡ್ಮೇಲೆ ಮೇಂಟೈನ್ ಮಾಡೋದಕ್ಕೋಸ್ಕರ ಜೊತೆಲಿರೋನ್ ಯಾರೋ ತಿರ್ಬೋಕಿ ನನ್ನ ಮಗ ನಮ್ದು ಗ್ಯಾರೇಜ್ಗೆ ಬಿಡು, ಟಾಪ್ಗೆ ಬರ್ತದೆ ಗಾಡಿ ಅಂತಾನೆ ಅವ್ನ್ ತೋಪು ಕಳಿಸ್ಬಿಡ್ತಾನೆ. ಕ್ಯಾರ ಕಿತ್ತೋದಂಗೆ ರೋಡ್ ಹೊಡೀನಿ ರೋಪಾರ್ ನನ್ ಮಕ್ಕಳನ್ನ. ಸೊ ಮಾರಲ್ ಆಫ್ ದ ಸ್ಟೋರಿ, ಶೋರೂಮ್ ಇಟ್ಟಿರೋ ಉಡ್ಸಿದ ಅಪ್ಪಂಗ್ ಗೊತ್ತು ಚಡ್ಡಿ ಎಲ್ಲಿ ಸಿಗ್ತದೆ, ಕಡಿಮೆ ಸಿಗ್ತದೆ ಅಂತ. ಆದ್ರೆ ಆ ಚಡ್ಡಿ ರೇಟು ಅವನದಕ್ಕೆ ಚಡ್ಡಿಗಿನ್ನ ಕಮ್ಮಿ ಇರ್ತದೆ. ಅರ್ಥ ಆಯ್ತಾ?